ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ನನ್ನ ಫೇವ್ರೆಟ್ ರೆಸಿಪಿ ಇವತ್ತು ಚನ್ನ ಮಸಾಲ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರಿ ಚನ್ನ ಮಸಾಲ ತೋರಿಸಿ ಅಂತ. ಅದಕ್ಕೋಸ್ಕರ ನಾನು ಇವತ್ತು ಸಿಂಪಲ್ಲಾಗಿ ಮನೇಲಿ ಚನ್ನ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸು: 150 ಗ್ರಾಮ್ ಆಗೋಷ್ಟು ಕಾಬೂಲ್ ಕಡಲೆನ ನೈಟ್ ಸುಮಾರು 8 ಅವರ್ ನೆನೆ ಹಾಕಿದ್ದೀನಿ. ಮತ್ತು ತರಕಾರಿ ತೊಗೊಂಡಿದ್ದೀನಿ. ಒಂದು ಆಲೂಗಡ್ಡೆ, ಒಂದು 5ರಿಂದ 6 ಬೀನ್ಸು, ಒಂದು ಕ್ಯಾರೆಟ್ ತೊಗೊಂಡು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1.5 ಟೇಬಲ್ ಸ್ಪೂನ್ ಅಷ್ಟು ಚನ್ನ ಮಸಾಲ, ಒಂದು 10 ಗೋಡಂಬಿ ಪೀಸು ಮತ್ತು 1 ಟೇಬಲ್ ಸ್ಪೂನ್ ಗಸಗಸೆ ಎರಡು ನೀರಲ್ಲಿ ಒಂದು 10 ನಿಮಿಷ ನೆನೆ ಹಾಕಿದ್ದೀನಿ. ಸೊ ಬೇಕಂದರೆ ಅರ್ಧ ಗಂಟೆ ಕೂಡ ನೆನೆ ಹಾಕೋಬೋದು. ಮತ್ತು ಒಗ್ಗರಣೆಗೆ ಜೀರಿಗೆನೂ ಒಂದು 3 ಏಲಕ್ಕಿ ತೊಗೊಂಡಿದ್ದೀನಿ, 2 ರೆಂಬೆ ಕರಿಬೇವು, 1 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಎಣ್ಣೆ ಒಗ್ಗರಣೆಗೆ ಆಗೋಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ರುಬ್ಬಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: 1 ಟೊಮೊಟೊ ತೊಗೊಂಡಿದ್ದೀನಿ. ಸೊ ಹುಳಿ ಟೊಮೊಟೊನೇ ತೊಗೊಂಡಿದ್ದೀನಿ. 1 ಈರುಳ್ಳಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಇಂಚ್ ಶುಂಠಿ, ಒಂದು 10ರಿಂದ 12 ಬೆಳ್ಳುಳ್ಳಿ ಹೆಸರು, ಒಂದು 2 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ನಿಂಬೆಹಣ್ಣು. ಈಗ ಹೇಗೆ ಮಾಡೋದಂತ ನೋಡೋಣ. ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಕಾಬೂಲ್ ಕಡಲೆ ಹಾಕ್ತಾಯಿದ್ದೀನಿ. ನೀವು ಇದ್ರ ಜೊತೆಗೆ ಬಟಾಣಿ ಕೂಡ ಯೂಸ್ ಮಾಡ್ಬೋದು. ಸೊ ಇದು ಮದುವೆ ಮನೆಗಳಲ್ಲಿ ಸ್ಪೆಷಲಾಗಿ ಮಾಡೋದು. ನೀವು ತುಂಬ ಕೇಳ್ತಾನೆ ಇದ್ರಿ ಮದುವೆ ಮನೇಲಿ ಮಾಡೋ ಥರ ತೋರಿಸಿ ಅಂತ. ಸೊ ಅದಕ್ಕೆ ವೆರೈಟಿಯಾಗಿ ಇರಲಿ ಅಂತ ಸ್ವಲ್ಪ ನಾನು ಆಲೂಗಡ್ಡೆ, ಬೀನ್ಸ್, ಕ್ಯಾರೆಟ್ ಕೂಡ ಹಾಕಿದ್ದೀನಿ. ಹಾಕಿಲ್ಲ ಅಂದ್ರೂ ನಡೆಯುತ್ತೆ, ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ತರಕಾರಿ ತಿಂದೇ ಇರೋರು ಈ ಥರ ತಿನ್ಕೋಬೋದು. ಇದಕ್ಕೊಂದು ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ನಮಗೆ ಜಾಸ್ತಿ ಹಾಕೋಕ್ಕೆ ಹೋಗ್ಬಾರ್ದು, ಅದು ತರಕಾರಿ ಸಮಕ್ಕೆ ನೀರು ಹಾಕಬೇಕು. ಈಗ ಮುಚ್ಚಳ ಹಾಕಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಕರೆಕ್ಟಾಗಿ 2 ವಿಸಿಲ್ ಬಿಟ್ಬಿಡೋಣ. ಇದು ವಿಸಿಲ್ ಆಗಿ ಬರೋಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಜಾರ್ಗೆ ಟೊಮೊಟೊ ಹಾಕ್ತಾಯಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಸೊ ಟೊಮೊಟೊ ನೀವು ಇನ್ನೂ ಗ್ರೇವಿ ಜಾಸ್ತಿ ಬೇಕಂದರೆ ಇನ್ನೂ ಒಂದು 2-3 ಹಾಕ್ಕೋಬೋದು. ಸೊ ಬೆಳ್ಳುಳ್ಳಿ ಶುಂಠಿ ಹಾಕ್ತಾಯಿದ್ದೀನಿ. ಮತ್ತು ನಿಮ್ಮ ಮನೇಲಿ ಪೇಸ್ಟ್ ಇದ್ದರೆ ಕೂಡ ಹಾಕ್ಕೋಬೋದು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅದು ಹಾಕ್ಕೋಬೋದು. ಮತ್ತು ಇದೆಲ್ಲ ಹಾಕಿ ನೋಡಿ, ಗೋಡಂಬಿ, ಗಸಗಸೆ ಹಾಕ್ತಾಯಿದ್ದೀನಿ. ಈ ಗೋಡಂಬಿ ಹಾಕೋದ್ರಿಂದನೇ ಈ ಚನ್ನ ಮಸಾಲೆಗೆ ಒಳ್ಳೆ ಗ್ರೇವಿ ಮತ್ತು ಒಳ್ಳೆ ಶೈನಿಂಗ್, ಕ್ರೀಮಿಯಾಗಿ ಗ್ರೇವಿ ಸಿಗುತ್ತೆ ನಮಗೆ. ಇದನ್ನು ಸ್ವಲ್ಪ ನೀರು ಹಾಕಿ ಕ್ರೀಮಿಯಾಗಿ ರುಬ್ಕೋಬೇಕು, ತುಂಬ ತರ್ತರಿಯಾಗಿ ರುಬ್ಬಂಗಿಲ್ಲ. ನೋಡಿ ರುಬ್ಕೊಂಡಿದ್ದೀನಿ. ಹೆಂಗೆ ಅಂದರೆ ನುಣ್ಣಗಿರಬೇಕು, ತುಂಬ ಆ ಥರ ರುಬ್ಕೋಬೇಕು, ಆವಾಗೇ ಚೆನ್ನಾಗಿರುತ್ತೆ. ಈಗ ತರಕಾರಿ ಕಾಳು ಬೆಂದಿದೆ ನೋಡೋಣ. ನೋಡಿ ಒಳ್ಳೆ ಸೂಪರಾಗಿ ಯೆಲ್ಲೋ ಕಲರಲ್ಲಿ ಚೆನ್ನಾಗಿ ಅರಿಶಿನ ಹಾಕಿದ್ರಲ್ಲ, ಚೆನ್ನಾಗಿ ಕಾಳು ಯೆಲ್ಲೋ ಕಲರಾಗಿರುತ್ತೆ. ಈಗ ಇದನ್ನು ಸರಿ ಪಕ್ಕಕ್ಕೆ ಇಟ್ಕೊಂಡು ಈಗ ಒಗ್ಗರಣೆ ಹೇಗೆ ಹಾಕೋದು ಅಂತ ನೋಡೋಣ. ಈಗ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ತಾಯಿದೆ. ನೀವು ಅಲ್ಯೂಮಿನಿಯಂ ಬಾಣಲೆಯಲ್ಲಿ ಕೂಡ ಮಾಡ್ಬೋದು. ಸೊ ನಾನ್ ಸ್ಟಿಕ್ ಬಾಣಲೆಯಲ್ಲಿ ಮಾಡೋದ್ರಿಂದ ಮಸಾಲೆಗಳು ತಲೆ ಹಿಡಿಯಲ್ಲ, ಸ್ವಲ್ಪ ಬೇಗ ಈಸಿ ಆಗುತ್ತೆ. ಇದಕ್ಕೆ ಒಗ್ಗರಣೆಗೆ ಜೀರಿಗೆ, ಏಲಕ್ಕಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ. ಮತ್ತು ಇದಕ್ಕೆ ಈರುಳ್ಳಿ ಹಾಕಿದ್ದೀನಿ ಒಗ್ಗರಣೆಗೆ. ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳೋಣ. ತುಂಬ ಜನ ಕೇಳ್ತಾಯಿದ್ರಿ ನೀವು ತಮಿಳವ್ರ ಅಂತ. ಇಲ್ಲ, ನಾನು ಕನ್ನಡದವಳೆ, ಆದರೆ ನಾನು ಮಾತಾಡೋದು ಆ ಥರ ಇರ್ಬೋದು. ಏನಾದರೂ ನನ್ನ ಕಡೆಯಿಂದ ತಪ್ಪಾದರೆ ಸಾರಿ ಅಂತ ಕೇಳ್ಕೊತೀನಿ. ಸೊ ಅದೇ ಥರ ಮತ್ತು ನಿಮ್ಮ ಕಡೆಯಿಂದ ಸಜೆಷನ್ ಏನಾದರೂ ಕೊಡ್ಬೋದು. ಮತ್ತು ನೀವು ಕೇಳೋಂಥ ರೆಸಿಪಿಗಳು ನಾನು ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಬೇಜಾರು ಮಾಡಿಕೊಂಡು ನಮ್ಮ ಚಾನಲ್ ನೋಡದೇ ಇರಬೇಡಿ. ನೋಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಈಗ ಮಸಾಲೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ಬಿಡಬೇಕು. ಅದಕ್ಕೆ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಯಾಕಂದರೆ ಅವಾಗ ತರಕಾರಿಗೂ ಅರಿಶಿನ ಹಾಕಿದ್ದೆ. ಖಾರಕ್ಕೆ ಖಾರದ ಪುಡಿ ಎಷ್ಟು ಬೇಕೋ ಹಾಕ್ಕೊಳ್ಳಿ. ಸೊ ಕಲರಾಗಿರೋದು ಸ್ವಲ್ಪ ಹಾಕ್ಕೊಂಡ್ರೆ ಕೆಂಪಗೆ ಬರುತ್ತೆ ಗ್ರೇವಿ. ಸೊ ಅಂಗಡಿ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಒಂದು 10 ನಿಮಿಷ ಹಾಗೆ ಮುಚ್ಚಳ ಹಾಕಿ ಇದನ್ನು ಬಿಟ್ಬಿಟ್ರೆ ಚೆನ್ನಾಗಿ ಎಣ್ಣೆ ಬಿಡಬೇಕು. ಈಗ ಮುಚ್ಚಳ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆ ಬಿಟ್ಟಾಗ ನಮ್ಮ ಹಸಿ ಮಸಾಲೆ ಏನೂ ಇರೋಲ್ಲ, ಆವಾಗ ಒಳ್ಳೆ ಘಮ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ, ಶೈನಿಂಗ್ ಹೊಡಿತದೆ ಗ್ರೇವಿ. ನಾನ್ ಸ್ಟಿಕ್ ಬಾಂಡಲ್ಲಿ ಮಾಡಿರೋದ್ರಿಂದ ಮಸಾಲೆ ಕೂಡ ತಲೆ ಹಿಡಿಯಲ್ಲ. ಈಗ ಇದೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿರೋಂಥ ತರಕಾರಿ ಹಾಕ್ತಾಯಿದ್ದೀನಿ. ಕಾಬೂಲ್ ಕಡಲೆ ನೀವು ಜಾಸ್ತಿ ಕೂಡ ಮಾಡ್ಬೋದು ಮನೇಲಿ ಜನ ಜಾಸ್ತಿ ಇದ್ದಾಗ. ಇಲ್ಲಾಂದರೆ ನಿಮ್ಮ ಮನೇಲಿ ಏನಾದರೂ ಸಿಂಪಲ್ ಫಂಕ್ಷನ್ ಆ ಥರ ಆದಾಗ ಪೂರಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಅನ್ನದ ಜೊತೆ ಕೂಡ ತಿನ್ಬೋದು. ನಮಗೆ ಯಾವ ಥರ ರೆಸಿಪಿ ಟೇಸ್ಟ್ ಅನಿಸುತ್ತೋ ಅದರಲ್ಲಿ ಕೂಡ ತಿನ್ಬೋದು ನೀವು. ಇದನ್ನು ಮಿಕ್ಸ್ ಮಾಡಿಕೊಂಡು ನೀವು ಇನ್ನು ತುಂಬ ಗಟ್ಟಿ ಆಯಿತು ಅನಿಸಿದ್ರೆ
ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಚನ್ನ ಮಸಾಲ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಹಾಕೋದ್ರಿಂದನೇ ಅದು ಟೇಸ್ಟ್ ಚೆನ್ನಾಗಿ ಬರೋದು ಚನ್ನ ಮಸಾಲ. ನೋಡಿ MTR ಚನ್ನ ಮಸಾಲ ತಗೊಂಡಿದ್ದೀನಿ. ನಿಮ್ಮ ಮನೆ ಹತ್ರ ಯಾವ್ದು ಸಿಗುತ್ತೋ ಅದೇ ಬ್ರ್ಯಾಂಡದೇ ಹಾಕ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಉರಿ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಮಾಡಿ, ಯಾಕಂದರೆ ತೀರಾ ಗಟ್ಟಿಯಾಗೋಗುತ್ತೆ. ಒಂದು 5 ನಿಮಿಷ ಮುಚ್ಚಳ ಹಾಕಿ ಆಗಿಬಿಡ್ತೀನಿ. ಈಗ ಒಂದು 5 ನಿಮಿಷ ಆಗಿದೆ ನೋಡಿ. ಸೂಪರಾಗಿ ಪರ್ಫೆಕ್ಟಾಗಿ ಒಳ್ಳೆ ಕಲರಾಗಿ ನೀವು ಕೇಳೋ ಥರನೇ ಮದುವೆ ಮನೇಲಿ ಬರೋವಂಥ ಚನ್ನ ಮಸಾಲ ಬಂದಿದೆ ಅಂದ್ಕೊತೀನಿ. ಸೊ ನೀವು ನೋಡ್ತಾ ಇರ್ಬೋದು ನಮಗೆ ಬೇಕಾಗಿರೋ ತಿಕ್ನೆಸ್ಸಲ್ಲಿ ಬಂದಿದೆ ಗ್ರೇವಿ ಇದು. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನಾನು ಹೇಳ್ದಾಗೆ ಪೂರಿ, ದೋಸೆ, ರೈಸು ಇಲ್ಲ ರೋಟಿ, ನಾನ್ ಆ ಥರದಕ್ಕೆಲ್ಲ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಖಂಡಿತವಾಗಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು.